ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 1ನೇ ವಾಕ್ಯ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸ್ರಿ. ನೋಡ್ರಿ ಪ್ರಿಯರೇ, ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಅಂದ್ರೆ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳೋದಂದ್ರೆ ಏನು? ಮೊದಲನೇದಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಪ್ರೀತಿಸ್ತೇವೆ, ಎಲ್ಲರನ್ನು ಕೂಡ ಪ್ರೀತಿಸ್ತೀನಿ ಎಂಬುದಾಗಿ ನಾವು ದೊಡ್ಡದಾಗಿ ಹೇಳ್ಕೊಳ್ತೇವೆ. ನಿಜ ಹೇಳ್ಬೇಕಾದ್ರೆ ಕೆಲವರನ್ನ ನಾವು ಪ್ರೀತಿಸೋದಿಲ್ಲ. ನಮ್ಮನ್ನ ಹಿಂಸಿಸುವವರನ್ನ ಪ್ರೀತಿಸ್ಬೇಕು, ನಮ್ಮನ್ನ ಹೊಡೆದವ್ರನ್ನ ಪ್ರೀತಿಸ್ಬೇಕು, ನಮಗೆ ನೋವು ಕೊಡುವವರನ್ನ ಪ್ರೀತಿಸ್ಬೇಕು, ನಮಗೆ ಮೋಸ ಮಾಡಿದವ್ರನ್ನ ಪ್ರೀತಿಸಬೇಕು, ನಮಗೆ ವಂಚನೆ ಮಾಡಿದವ್ರನ್ನ ಪ್ರೀತಿಸಬೇಕು. ಈ ಲೋಕದಲ್ಲಿ ನಾವು ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಬಡವರನ್ನ ಪ್ರೀತಿಸಬೇಕು, ದಿಕ್ಕಿಲ್ಲದವರನ್ನ ಪ್ರೀತಿಸಬೇಕು, ವಿಧವೆಯರನ್ನ ಪ್ರೀತಿಸಬೇಕು, ಈ ಲೋಕದಲ್ಲಿರುವ ಅನಾಥರನ್ನ ಪ್ರೀತಿಸಬೇಕು, ಈ ಲೋಕದಲ್ಲಿ ಏನೂ ಇಲ್ಲದವರನ್ನ ಪ್ರೀತಿಸಬೇಕು, ಈ ಲೋಕದಲ್ಲಿ ಯಾವುದಕ್ಕೂ ಪ್ರಯೋಜನವಿಲ್ಲದವರನ್ನ ಪ್ರೀತಿಸಬೇಕು, ಈ ಲೋಕದಲ್ಲಿ ಎಲ್ಲರಿಂದ ಕೈ ಬಿಡಲ್ಪಟ್ಟವರನ್ನ ಪ್ರೀತಿಸಬೇಕು. ನಿಜವಾಗಿಯೂ ಈ ಪ್ರೀತಿ ಅನ್ನುವಂಥದ್ದು ಏನಿದೆ ಅಲ್ಲ, ಅದನ್ನ ಅಭ್ಯಾಸ ಮಾಡಿಕೊಳ್ಳಬೇಕಂತೆ. ಅಭ್ಯಾಸ ಅಂದ್ರೆ ಏನು? ಪ್ರತಿ ದಿವಸ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿಯೊಂದು ಗಳಿಗೆ ಪ್ರೀತಿಯಲ್ಲೇ ನಾವು ಮುಳುಗಿರಬೇಕು. ಯಾಕೆಂದ್ರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಪ್ರಿಯ ದೇವ್ರ ಮಕ್ಕಳೇ, ಪ್ರೀತಿ ಇಲ್ಲ ಅಂದ್ರೆ ದೇವರೇ ಇಲ್ಲ. ನಿಜವಾಗಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ಪ್ರೀತಿ ಅಂದ್ರೆ ಈ ಲೋಕದ ಪ್ರೀತಿ ಬಗ್ಗೆ ನಾನು ಮಾತನಾಡ್ತಲ್ಲ, ಬದಲಾಗಿ ದೈವಿಕ ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ದೈವಿಕ ಪ್ರೀತಿ ಅನ್ನುವಂಥದ್ದು ದೇವರ ಮಕ್ಕಳಲ್ಲಿ ಮಾತ್ರವೇ ನೋಡ್ಲಿಕ್ಕೆ ಸಾಧ್ಯ. ಅದು ಕಷ್ಟ ಬಂದಾಗ, ದೇವರ ಮಕ್ಕಳ ಕೊರತೆಗಳು ಬಂದಾಗ, ಅನೇಕ ಪರಿಸ್ಥಿತಿಗಳಲ್ಲಿ ಎಲ್ಲರೂ ಕೈ ಬಿಡಲ್ಪಟ್ಟಾಗ ಅವ್ರನ್ನ ಪ್ರೀತಿಸುವಂಥದ್ದು ಅಭ್ಯಾಸವನ್ನ ಮಾಡಿಕೊಳ್ಬೇಕು. ಆದರೂ ಪವಿತ್ರ ಮುಂತಾಗುವ ವರಗಳನ್ನ ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಅಪೇಕ್ಷಿಸ್ರಿ, ಆಸಕ್ತಿಯಿಂದ ಅಪೇಕ್ಷಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರು, ಪವಿತ್ರಾತ್ಮನುಂಟಾಗುವ ವರಗಳು, ಪವಿತ್ರಾತ್ಮನಿಂದ ಅನೇಕ ವರಗಳಿದ್ದಾವೆ. ನಿಜ ಹೇಳ್ಬೇಕಾದ್ರೆ ಸುಮಾರು 12 ವರಗಳಿದ್ದಾವೆ. 12 ವರಗಳಲ್ಲಿ ವಿಶೇಷವಾದ ವರ ಯಾವುದಂದ್ರೆ ಪ್ರವಾದನೆಯ ವರ. ನಿಜವಾಗಿ ಹೇಳ್ಬೇಕಾದ್ರೆ ಆ ಪ್ರವಾದನೆ ವರ ಏನಿದೆಯಲ್ಲ, ಅದು ಸರ್ವ ಸಾಮಾನ್ಯವಾಗಿ ಎಲ್ರಿಗೂ ಸಿಗೋದಲ್ಲ ಪ್ರಿಯರೇ. ನಿಜವಾಗಿ ಹೇಳ್ಬೇಕಾದ್ರೆ ಪ್ರವಾದನೆ ವರ ಪಡ್ಕೊಂಡಂಥವರು ಬಹಳ ಬಹಳ ಶ್ರೇಷ್ಠರಾಗಿರ್ತಾರೆ. ಪ್ರವಾದನೆ ವರ ಯಾರೊಳಗಡೆ ಇರ್ತದೋ ಅವರ ಜೀವಿತದಲ್ಲಿ ನೋಡೋದಾದ್ರೆ ಬಹಳ ಕಷ್ಟಗಳು, ಬಹಳ ವೇದನೆಗಳು, ಬಹಳ ದುಃಖಗಳ ಪರಿಸ್ಥಿತಿಗಳಲ್ಲಿ ಕಣ್ಣೀರಿನ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಉದಾಹರಣೆಗಾಗಿ ನನ್ನನ್ನು ನಾನು ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತೇನೆ. ನಾನು ಸೇವೆಗೆ ಬಂದು ಇವತ್ತಿಗೆ ನಿಜವಾಗಿ ಹೇಳಬೇಕಾದ್ರೆ ಸುಮಾರು 10 ವರ್ಷಗಳ ಮೇಲಾಗಿದೆ. 2011ನೇ ಇಸ್ವಿ ನಾನು ಸೇವೆಗೆ ಬಂದೆ. 2010ನೇ ಇಸ್ವಿ ದೇವರು ನನ್ನನ್ನು ಕರೆದ್ರು. 2011ನೇ ಇಸ್ವಿ ನಾನು ಸೇವೆಯನ್ನು ಪ್ರಾರಂಭಿಸಿದೆ. ಸೇವೆಯನ್ನು ಪ್ರಾರಂಭಿಸಿದ ಮೇಲೆ ಸುಮಾರು 6 ವರ್ಷಗಳ ಕಾಲ ನನಗೆ ಯಾವುದೇ ವರಗಳು ಅಂದ್ರೆ ಏನು ಎಂಬುದಾಗಿ ಗೊತ್ತಿರಲಿಲ್ಲ. ಅಂದ್ರೆ ವಿಶೇಷವಾಗಿ ಪ್ರವಾದಿಸುವ ವರ ಅಂದ್ರೆ ಏನು ಅಂತ ಗೊತ್ತಿಲ್ಲ. 2017ನೇ ಇಸ್ವಿಯಲ್ಲಿ ಪ್ರವಾದಿಸುವ ವರದ ಬಗ್ಗೆ ನಾನು ತಿಳ್ಕೊಂಡೆ. ನಾನು ದೇವರ ಹತ್ರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದೆ. 2017ರಲ್ಲಿ ದೇವರು ನನಗೆ ಪ್ರವಾದನೆ ವರದಿಂದ ತುಂಬಿಸಿದ್ರು. ಆ ಒಂದು ಪ್ರವಾದನೆ ವರದಿಂದ ನನ್ನನ್ನು ತುಂಬಿಸೋದು ಮಾತ್ರವಲ್ಲ, 2017ರಿಂದ 2022 ಇವತ್ತಿನ ದಿನದವರೆಗೆ ದೇವರಾತ್ಮನು ನನ್ನನ್ನು ಉಪಯೋಗಿಸಿ ಯಾರಿಗೆಲ್ಲ ಏನೇನು ಪ್ರವಾದನೆಯಾಗಿ ಮಾತಾಡಿದ್ದಾರೋ, ಏನೆಲ್ಲ ಪ್ರವಾದಿಸಿದ್ದಾರೋ, ನನ್ನ ಬಾಯಿ ಮುಖಾಂತರ ಏನೆಲ್ಲ ದೇವರಾತ್ಮನ ಮಾತಾಡ, ನಾನು ಮಾತಾಡಿದ್ದಲ್ಲ, ನಾನು ಸ್ವಂತವಾಗಿ ಮಾತಾಡಿದ್ದು ಅಲ್ಲ, ಬದಲಾಗಿ ದೇವರಾತ್ಮನ ಮಾತನಾಡಿದಂಥ ಕಾರ್ಯಗಳು, ದೇವರಾತ್ಮನಿಂದ ಉಂಟಾದಂಥ ಕಾರ್ಯಗಳು ನಿಜವಾಗಿಯೂ ಅದು ನಿಂತಿದೆ. ಅಂದ್ರೆ ಪ್ರವಾದನೆ ವರ ಅಂದ್ರೆ ಏನು? ಬದಲಾಗಿದ್ದು ಅನೇಕರಿಗೆ ಗೊತ್ತಿಲ್ಲ. ಪ್ರವಾದನೆ ವರ ಅಂದ್ರೆ ನಡೆದು ಹೋದ ಘಟನೆ ಹೇಳೋದು ಮಾತ್ರ ಪ್ರವಾದನೆ ವರ ಅಲ್ಲ. ನಿಮ್ಮ ಜೀವಿತದಲ್ಲಿ ನಡೆದದ್ದು, ಇನ್ನು ಮುಂದೆ ನಡೆಯುವಂಥದ್ದು, ಇನ್ನು ಮುಂದೆ ನಡಿಲಿಕ್ಕಿರುವಂಥದ್ದು ಎಲ್ಲವನ್ನ ಸ್ಪಷ್ಟವಾಗಿ ನಿಕಟವಾಗಿ ಒಂದು ಕೂಡ
ಹೆಚ್ಚು ಕಡಿಮೆ ಇಲ್ಲದೆ ಪ್ರವಾದಿಸುವಂಥದ್ದೇ ಪ್ರವಾದನೆ ವರ. ಪ್ರವಾದನೆ ವರಗಳಲ್ಲಿ ಬಹಳ ಶ್ರೇಷ್ಠವಾದಂಥ ಪ್ರವಾದನೆ ವರಗಳಿದ್ದಾವೆ, ತುಂಬಾ ಆಳವಾದ ಪ್ರವಾದನೆ ವರಗಳಿದ್ದಾವೆ. ಪ್ರಿಯ ದೇವ್ರ ಮಕ್ಕಳೇ, ಒಬ್ಬ ಪ್ರವಾದಿಯ ಜೀವಿತದಲ್ಲಿ ನಿಜವಾಗಿ ಆತನು ಹೇಳಿದ ಮಾತುಗಳನ್ನು ದೇವರು ನಿಲ್ಲಿಸ್ತಾನೆ. ಪ್ರವಾದಿಯ ಬಾಯಿಂದ ಬರುವಂತ ಮಾತುಗಳು ನಿಲ್ಲಲ್ಪಡ್ತದೆ. ಆದ್ರಿಂದ ಪ್ರಿಯ ದೇವ್ರ ಮಕ್ಕಳೇ, ಈ ಪ್ರವಾದನೆ ವರವನ್ನ ಆಸಕ್ತಿಯಿಂದ ಅಪೇಕ್ಷೆ ಮಾಡಿಕೊಳ್ಬೇಕು. ಯಾವ್ದಾವ್ದೋ ಆಸಕ್ತಿಯಿಂದ ಅಪೇಕ್ಷೆ ಮಾಡುತ್ತೆ. ನನಗೊಂದು ಗಾಡಿ ಬೇಕು, ಅದು ಬೇಕು, ಇದು ಬೇಕು, ನನಗೊಂದು ಒಳ್ಳೆ ಮದುವೆ ಆಗ್ಬೇಕು, ಅಥವಾ ಏನೆಲ್ಲೋ ಬೇಕು ಎಂಬುದಾಗಿ ನಾವು ಆಸಕ್ತಿಯಿಂದ ಪ್ರಾರ್ಥಿಸ್ತೀವಿ. ಮನೆ ಬೇಕು ಅಂದ್ರೆ ಆಸಕ್ತಿಯಿಂದ ಪ್ರಾರ್ಥಿಸ್ತೀವಿ. ಆದ್ರೆ ಪ್ರವಾದನೆ ವರ ಬೇಕು ಅಂದ್ರೆ ಆಸಕ್ತಿಯಿಂದ ಪ್ರಾರ್ಥಿಸುವವರು ಬಹಳ ಕಡಿಮೆ. ನಿಜವಾಗಿ ಪ್ರವಾದನೆ ವರಕ್ಕಾಗಿ ಆಸಕ್ತಿ ಉಳ್ಳವರಾಗಿ ಅಪೇಕ್ಷೆಯಿಂದ ಪ್ರಾರ್ಥಿಸ್ತಾರೆ. ಈ ಪ್ರವಾದನೆ ವರ ನಿನಗೂ ದೇವರು ಕೊಡುವಾತನಾಗಿದ್ದಾನೆ, ನಿನ್ನ ಜೀವಿತದಲ್ಲೂ ಕೂಡ ದೇವರು ತುಂಬಿಸುವಾತನಾಗಿದ್ದಾನೆ. ಅದಕ್ಕೆ ಈ ಪೌಲನು 1ನೇ ಕೊರಿಂಥದವರಿಗೆ ಬರಿಬೇಕಾದ್ರೆ ಮೊದಲನೇದಾಗಿ ಆತನು ಹೇಳುವಂಥದ್ದು ಕೂಡ ನೋಡ್ರಿ, ವಿಶೇಷವಾದ ವರ ಪ್ರವಾದಿಸುವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸ್ರಿ. ಕೊನೆ ವಾಕ್ಯ ಆತನ ಹೇಳುವುದು ಆಗ್ಲೂ ಕೂಡ ಆತನ ನೋಡ್ರಿ, ಆತನ ಹೇಳ್ತಾನೆ 39ನೇ ವಾಕ್ಯ ಮತ್ತು 40ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸ್ರಿ ಎಂಬುದಾಗಿ ನೋಡ್ರಿ. ಅದನ್ನ ಕೊನೆಯಲ್ಲಿ ಮುಗಿಸುವಾಗಲೂ ಕೂಡ ಪ್ರವಾದನೆ ವರದಿಂದಲೇ ಮುಗಿಸ್ತಾ ಇದ್ದಾನೆ. ಸ್ಟಾರ್ಟಿಂಗ್ ಅಲ್ಲಿ ಏನ ಪ್ರಾರಂಭ ಮಾಡಿದ್ನೋ ಅದನ್ನೇ ಕೊನೆಯದಾಗಿ ಕೂಡ ತಗೊಂಡ್ಬರ್ತದೆ. ಅಂದ್ರೆ ಪ್ರವಾದನೆ ವರಕ್ಕೆ ಇರುವಂತ ಅಮೂಲ್ಯ, ಪ್ರವಾದನೆ ವಾಕ್ಯಕ್ಕಿರುವಂತ ಒಂದು ಶಕ್ತಿ, ಪ್ರವಾದನೆ ಮಾತಿಗಿರುವಂತ ಒಂದು ಬಲ ಆತನಿಗೆ ನಿಜವಾಗಿ ಗೊತ್ತಿತ್ತು. ಆದ್ರಿಂದಲೇ ಆತನ ಪ್ರವಾದನೆ ವರ ವಿಶೇಷವಾದ ವರ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಈ ಪ್ರವಾದನೆ ವರ ಯಾವ ರೀತಿ ಕೇಳ್ಬೇಕಂದ್ರೆ ಏನೋ ತಾನೆಂಬುದಾಗಿ ಕೇಳಬಾರ್ದು, ಬದಲಾಗಿ ಆಸಕ್ತಿಯಿಂದ ಕೇಳಬೇಕು, ಆಸಕ್ತಿಯಿಂದ ಅಪೇಕ್ಷಿಸಬೇಕು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಈ ಒಂದು ವಾಕ್ಯಗಳೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಈ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಒಂದು ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ಇವತ್ತಿನ ದಿನದಲ್ಲಿ ಕರ್ತನೆ ವಿಶೇಷವಾಗಿ ಕರ್ತನ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ಆದರೂ ಪವಿತ್ರಾತ್ಮನಿಂದಂತಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನ ಆಸಕ್ತಿಯಿಂದ ಅಪೇಕ್ಷಿಸ್ರಿ ಎಂಬ ವಾಕ್ಯಗಳ ಮುಖಾಂತರ ವಿಶೇಷವಾಗಿ ನನ್ನೊಟ್ಟಿಗೂ ಈ ವಾಕ್ಯವನ್ನು ಕೇಳುವಂತ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೂ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ದೇವರ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಪ್ರವಾದಿಸುವ ವರಕ್ಕಾಗಿ ಅಪೇಕ್ಷಿಸುವಂತ ಆಸಕ್ತಿಯಿಂದ ಕೇಳುವ, ಆಸಕ್ತಿಯಿಂದ ಪ್ರಾರ್ಥಿಸುವ ಮನಸ್ಸು ಕರ್ತನೆ ಪ್ರತಿಯೊಬ್ಬೊಬ್ಬರಲ್ಲಿ ಉಂಟಾಗಲೆಂಬುದಾಗಿ ನಾ ಪ್ರಾರ್ಥಿಸ್ತೇನೆ ಸ್ವಾಮಿ. ಹಾಗೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಪ್ರತಿಯೊಬ್ಬರಿಗೂ ಪ್ರವಾದಿಸುವ ವರವನ್ನ ದಯಪಾಲಿಸುವುದಾಗಿ ನಾ ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಕರ್ತನೆ ಪರಿಶುದ್ಧಾತ್ಮನೇ, ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಪ್ರವಾದಿಸ್ತಾ ಇದ್ದೇನೆ. ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾರೆ ಅವರೊಳಗಡೆ ಪ್ರವಾದನ ವರಗಳು ತುಂಬಿಸಲ್ಪಡಲಿ ಸ್ವಾಮಿ. ಕರ್ತನೆ ಅವರೊಳಗಡೆ ಪ್ರವಾದನ ವರಗಳು ಚಲಿಸಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ. ಕರ್ತನೆ ಅಪ್ಪ, ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ನಿನ್ನ ಸಾನ್ನಿಧ್ಯಕ್ಕೆ ನಮ್ಮ ಪ್ರಾರ್ಥನೆವಿದ್ದ ಪದಗಳನ್ನು ಸಮರ್ಪಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.